ಸಿಂಪಲ್ಲಾಗಿ ಒಂದು ಮಸಾಲ ರೈಸ್ ರುಬ್ಬದೆ ಏನೂ ಇಲ್ಲದೆ ಒನ್ ಪಾಟ್ ಮೀಲ್ ಥರ ಇನ್ಸ್ಟೆಂಟಾಗಿ ನೀವು ತಿಂಡಿ ಸಾಯಂಕಾಲ ಡಿನ್ನರ್ ಏನಕ್ಕಾದ್ರೂ ನೀವು ಮಾಡ್ಕೋಬೋದು. ಬೆಣ್ಣೆ ಎಣ್ಣೆ ಎರಡೂ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಹಾಕ್ಕೊಂಡು ಎಲ್ಲ ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನೇನು ತರಕಾರಿ ಇದೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಹೋಲ್ ಮೀಲ್ ಅಂತ ಅನಿಸುತ್ತೆ. ಕಾರ್ಬ್ ಕಡಿಮೆ, ಹೈ ಫೈಬರ್, ಹೈ ಪ್ರೋಟೀನ್, ಲೋ ಕಾರ್ಬ್. ನಿಮಗೆ ರೈಸ್ ತಿನ್ನಂಗೂ ಆಗುತ್ತೆ. ತರಕಾರಿ ನಾನು ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ನೆನಾಕಿ ಮೊಳಕೆ ಕೊಟ್ಟಿರುವಂಥ ಒಂದು ಕಾಬೂಲ್ ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ನೀವು ಪನ್ನೀರ್ ಹಾಕ್ಕೋಬೋದು, ಕ್ಯಾಬೇಜ್, ಕಾಲಿಫ್ಲವರ್, ಹೂಕೋಸು ಹಾಕ್ಕೋಬೋದು. ಕ್ಯಾಬೇಜ್ ಅಷ್ಟಕ್ಕಷ್ಟೇ ಅನಿಸುತ್ತೆ. ಆಮೇಲೆ ಬೇಸಿಕ್ ಮಸಾಲೆ, ಧನಿಯಾ ಪುಡಿ, ಖಾರದ ಪುಡಿ, ಜೀರಾ ಪೌಡ್ರ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ನಿಮಗೆ ಬೇಕು ಅಂತಂದರೆ ಪಾವ್ ಭಾಜಿ ಮಸಾಲಾನ ಸ್ವಲ್ಪ ಹಾಕ್ಕೋಬೋದು. ಲೈಟಾಗಿ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ನಂತರ ಮೊಸರು ಇನ್ನೂ ಅಂತ ಫ್ಲೇವರ್, ಬಿರಿಯಾನಿ ಫ್ಲೇವರ್ ಕೊಡುತ್ತೆ ಮೊಸರು ಹಾಕೋದ್ರಿಂದ. ಸ್ವಲ್ಪ ಪುದೀನ, ಕಸೂರಿ ಮೇಥಿ, ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀವು 2ರಿಂದ 3 ವಿಷಲ್ ಕೂಗಿಸಿದ್ರೆ ಒಂದು ಒಳ್ಳೆ ಹೆಲ್ದಿಯಾಗಿರೋಂಥ ಒನ್ ಪಾಟ್ ಮೀಲ್ ರೆಡಿ ಆಗುತ್ತೆ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಕಡಿಮೆ ಹಾಕಿರೋದನ್ನ ತುಪ್ಪ ಹಾಕ್ಕೊಳೋದ್ರಿಂದ ನಿಮಗೆ ಫ್ಲೇವರ್ ಮತ್ತು ಗುಡ್ ಕೊಲೆಸ್ಟ್ರಾಲ್ ಎರಡೂ ಆಗುತ್ತೆ. ಡಯಟಲ್ಲಿ ನನಗೆ ಅನ್ನ ಬಿಡೋಕ್ಕಾಗೋದೇ ಇಲ್ಲ ಅನ್ನೋರು ಈ ರೀತಿ ಒನ್ ಪಾಟ್ ಮೀಲ್ನ ನೀವು ಮಧ್ಯಾಹ್ನ ಆರಾಮಾಗಿ ವಿತ್ ರಾಯ್ತಾ ಮತ್ತು ಸಲಾಡ್ ಜೊತೆ ಫುಲ್ಲಾಗಿ ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಮೈಲ್ಡ್ ಫ್ಲೇವರ್ ಆಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ.